ಈಗ ನೆಗೆಟಿವ್ ಕಮೆಂಟ್ಸ್ಗಳು ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ. ನೀವು ಬಿಗ್ ಬಾಸ್ಗೆ ಅಂತಲ್ಲ, ಬೇರೆ ಸೀರಿಯಲ್ ಅಥವಾ ಇನ್ನೇನೇ ಮಾಡ್ತಾಯಿದ್ರು ಕಲಾವಿದರಿಗೆ ಆಲ್ಮೋಸ್ಟ್ ಈಸಿಯಾಗಿ ಹಾಕ್ಬಿಡ್ತಾರೆ. ಈಗ ಬ್ಯಾಡ್ ಕಮೆಂಟ್ಸ್ ಹಾಕಿದಾಗ ನಿಮ್ಮ ತಾಯಿಗೂ ಹರ್ಟ್ ಆಗಿದ್ದಿದೆ, ಇದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಾ? ಇವಾಗ ಪಾಸಿಟಿವ್ ಕೊಟ್ಟರು ಅಂತ ನಾವು ಜಾಸ್ತಿ ಮೇಲೇನೂ ಹೋಗ್ಬಾರ್ದು, ನೆಗೆಟಿವ್ ಕೊಟ್ಟರು ಅಂತ ಜಾಸ್ತಿ ಕೆಳಗಡೆನೂ ಹೋಗ್ಬಾರ್ದು. ನಾವು ಎಲ್ಲಿದ್ದೀವೋ ಅಲ್ಲಿರೋಣ, ಬರೋದು ಬರ್ತಾ ಇರಲಿ, ತಗೊಳೋದು ಬಿಡೋಣ ಅಷ್ಟೇ. ಮಾಳವ್ರೊಂದು ಮಾತು ಹೇಳ್ತಾರೆ, ಗಿಲ್ಲಿ ಅಂದರೆ ಗಿಲ್ಲಿ ಯಾರನ್ನ ಟ್ರಿಗರ್ ಮಾಡ್ತಾರೋ ಅವ್ರು ಟ್ರಿಗರ್ ಆದರೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ, ಅದರ್ವೈಸ್ ಅವ್ರು ಟ್ರಿಗರ್ ಆಗಲೇ ಇಲ್ಲ, ಸೈಲೆಂಟ್ ಆಗಿದ್ರು ಅಂತಂದರೆ ಸುಮ್ಮನಾಗ್ಬಿಡ್ತಾರೆ ಅಂತ. ನಿಮ್ಮ ವಿಚಾರದಲ್ಲಿ ಗಿಲ್ಲಿ ಕಾಮಿಡಿ ಮಾಡಲೇ ಇಲ್ಲ. ಆ್ಯಂಡ್ ನೀವೇನೋ ಒಂದು ಹೇಳಿದಾಗ, ಕ್ಯಾಪ್ಟನ್ ಆಗಿ ನೀವೇನೋ ಹೇಳಿದಾಗ ಅದನ್ನು ರೆಸ್ಪೆಕ್ಟ್ ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ನನಗೆ ಗೊತ್ತಿಲ್ಲ, ಅದೇ ನಾನು ಹೇಳ್ತಿರೋದು. ಅವ್ನು ಕಂಡ್ರೆ ಆಗಲ್ಲ ಅಂತಂದಿದ್ರೆ ನಾನು ಯಾವ ವಿಚಾರಕ್ಕೂ ಅವ್ನ ಹೆಸರು ತಗೊಂತ ಇರಲಿಲ್ಲ. ಯಾರು ನಿಮ್ಗೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರು ಫೈನಲ್ವರೆಗೂ, ಸ್ಟಾರ್ಟಿಂಗ್ ಯಾರು ಫೈನಲ್ವರೆಗೂ ಹೋಗ್ಬೋದು ಅಂತಂದಾಗ ಗಿಲ್ಲಿ ಹೆಸರು ಹೇಳಿದ್ದೀನಿ ನಾನು. ಹೋಗ್ತಾ ಮೊನ್ನೆ ಲಾಸ್ಟ್ ಸ್ಯಾಟರ್ಡೇ ಒಂದು ಚಟುವಟಿಕೆ ಮಾಡಿಸ್ತಾರೆ ಸುದೀಪ್ ಸರ್. ಒಂದು ಫೋಟೋ ಇಟ್ಬಿಟ್ಟು ನಿಮ್ಮ ಮೇಲೆ ಸೈಡಲ್ಲಿ ಯಾರೋ ಅದು ಇದು ಅಂತ. ನನ್ನ ಫೋಟೋ ಇಟ್ಬಿಟ್ಟು ನನ್ನ ಮೇಲೆ ಗಿಲ್ಲಿ ಫೋಟೋನೇ ಇಟ್ಟಿದ್ದು. ನನಗೆ ಅವನಿಗೂ ಆಗಲ್ಲ ಅಂತ ಏನು ಇಲ್ಲವೇ ಇಲ್ಲ. ಅವ್ರ ಮಧ್ಯದಲ್ಲಿ ಹೋಗ್ಬೇಕು ಆ ಥರದ್ದೆಲ್ಲ ಏನೂ ಇಲ್ಲವೇ ಇಲ್ಲ ನನಗೆ. ಆದರೆ ನನಗೆ ಅವ್ನು ರೆಸ್ಪೆಕ್ಟ್ ಕೊಟ್ಟ, ನಾನು ಅವ್ನಿಗೆ ರೆಸ್ಪೆಕ್ಟ್ ಕೊಟ್ಟೆ. ಓಕೆ. ಸೊ ಇಟ್ಸ್ ಅ ಮ್ಯೂಚುವಲ್. ಅವ್ನು ನನಗೆ ಕೊಟ್ಟರೆ ನಾನು ಅವ್ನು ಕೊಟ್ಟೆ ಅಷ್ಟೇ. ಅದು ಬಿಟ್ಟರೆ ಅವ್ನು ಕಂಡ್ರೆ ಆಗಲ್ಲ, ನನಗೆ ಅವ್ನು ಕಂಡ್ರೆ ಆಗಲ್ಲ, ಅವ್ನು ನನ್ನ ಕಂಡ್ರೆ ಆಗಲ್ಲ ಅಂತ ಏನೂ ಇಲ್ಲ. ಓಕೆ. ರಕ್ಷಿತಾ ಅವರು ಬೇರೆಯವ್ರೇನೋ ಒಂದು ವಿಚಾರ ಮಾತಾಡ್ತಾ ಇದ್ದಾರೆ, ಸ್ಟ್ಯಾಂಡ್ ತಗೋತಾರೆ ಅಂತಂದಾಗ ಅವ್ರು ಮಾತಾಡ್ತಾರೆ, ನೀವು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತೀರಾ? ಅಂದರೆ ಅದು ನೀನು ಫುಟೇಜ್ ತೊಗೊಂಡಂಗೆ ಇರುತ್ತೆ ಬೇರೆಯವ್ರ ವಿಷಯದಲ್ಲಿ ನೀನು ಮಾತಾಡೋದು ಅಂತ. ನಿಮಗೆ ರಕ್ಷಿತಾ ಕಂಡಿದ್ದು ಹೇಗೆ ಬಿಗ್ ಬಾಸ್ ಮನೇಲಿ? ಶಿ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಅವ್ರಿಗೆ ಕ್ಲೋಸ್ ಅಂತ ಯಾರನ್ನ ಒಬ್ಬರು ಇಬ್ಬರು ಆಗ್ಬಿಟ್ರೆ ಪೊಸೆಸಿವ್ ಆಗೋದು ಜಾಸ್ತಿ. ಅವ್ರ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಬಾರ್ದು, ಅವರು ಬೇರೆಯವ್ರ ಜೊತೆ ಮಾತಾಡಬಾರ್ದು ಅಂತ. ಶಿ ಈಸ್ ಗುಡ್ ಬಟ್ ವೆರಿ ಪೊಸೆಸಿವ್ ಅಷ್ಟೇ. ಅದು ಬಿಟ್ಟರೆ ಗುಡ್ ಹ್ಯೂಮನ್ ಬೀಯಿಂಗ್. ಈಗ ಯಾರಾದರೂ ನಾಮಿನೇಟ್ ಮಾಡಿದ್ರು ಅಂತಂದರೆ ಈಗ ಅದು ರೀಸನ್ ಇದೆಯೋ ಇಲ್ವೋ ಅದನ್ನೆಲ್ಲ ನೋಡ್ದೇನೆ ಮತ್ತೆ ಅವ್ರು ನಾಮಿನೇಟ್ ಮಾಡ್ತಾಯಿದ್ರು. ಅದೊಂದೇ ಪ್ರಾಬ್ಲಮ್ ಆಗ್ತಿದ್ದಿತ್ತು ಅವಳಿಗೆ. ಯಾಕಂದರೆ ನಾವು ಇವಾಗ ಅವಳೇನೋ ಹೇಳ್ಬೇಕು ಅಂತ ಅಂದ್ಕೊಂಡಿದ್ರು, ಅವಳಿಗೆ ನಮ್ಮ ಕನ್ನಡ ಕ್ಲೀನಾಗಿ ಅಷ್ಟು ಇದರಲ್ಲಿ ಬರದೇ ಇರೋದ್ರಿಂದ, ಪದಗಳನ್ನ ಹುಡುಕಿ ಹೇಳೋದ್ರಿಂದ, ಸೊ ಅವಳಿಗೆ ಅದನ್ನ ಹೇಳೋಕ್ಕಾಗಲಿಲ್ಲೇನೋ, ಅದನ್ನ ಅಲ್ಲಿ ತೋರ್ಸೋಕ್ಕಾಗಲಿಲ್ವೇನೋ, ಅವಳೇನೋ ಅವಳ ಮೈಂಡಲ್ಲಿ ಇದ್ರೂ ಅದನ್ನು ಅಲ್ಲಿ ಹೇಳೋಕ್ಕಾಗದೆ ಆ ಥರ ಕೊಟ್ರೆ ಆಯ್ತೇನೋ ನನಗನ್ಸಿದ್ದು. ಬಟ್ ಅವಳು ಪ್ರತಿ ಸತಿ ನಮಗೆ ಬೇಜಾರಾಗ್ತಿದ್ದೇನೋ ಅಂದರೆ ಏನು ರೀಸನ್ ಇಲ್ಲದೆ ನಾಮಿನೇಟ್ ಮಾಡ್ತಿದ್ದಾಳೆ, ಆ ರೀಸನ್ ಕೊಡದೆ ನಾಮಿನೇಟ್ ಮಾಡ್ತಿದ್ದಾರೆ ಅಂತ. ಅದೊಂದೇ ವಿಚಾರಕ್ಕೆ ನಮ್ಗೆ ಬೇಜಾರಾಗ್ತಿದ್ದು. ಅದು ಬಿಟ್ಟರೆ ಶಿ ಇಸ್ ಗುಡ್. ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದು ವೀಕೆಂಡ್ ಎಪಿಸೋಡ್ನಲ್ಲಿ ಒಂದು ಸ್ವಲ್ಪ ಗೊತ್ತಾಗುತ್ತೆ, ಪೂರ್ತಿ ಗೊತ್ತಾಗುತ್ತೆ ಅಂತಲ್ಲ, ಒಂದು ಸ್ವಲ್ಪ ಗೊತ್ತಾಗುತ್ತೆ. ಈಗ ನಿಮಗೆ ಪಾಸಿಟಿವ್ ಕಮೆಂಟ್ಸ್ ಆಗ್ತಿದೆಯೋ ನೆಗೆಟಿವ್ ಆಗ್ತಿದೆಯೋ ನಿಮಗೆ ಅಂತನಲ್ಲ, ಓವರಾಲ್ ಸ್ಪರ್ಧಿಗಳ ಬಗ್ಗೆ ಹಾಗೆ ಗೊತ್ತಾಗುತ್ತೆ. ಈಗ ಗಿಲ್ಲಿಯವರ ಕ್ರೇಜ್ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಜನರಿಗೆ ಏನು ಒಪಿನಿಯನ್ ಇದೆ ಅನ್ನೋದು ಅದೆಲ್ಲ ಆಮೇಲೆ ಗೊತ್ತಾಗೋಂಥದ್ದು. ಹೊರಗಡೆ ಈಗ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ, ಏನು ಅನ್ನಿಸ್ತು, ಯಾವ್ದು ಸರ್ಪ್ರೈಸ್ ಆಯಿತು? ಅದೇ 12th ಸೀಸನ್ ಈ ಲೆವೆಲ್ಗೆ ಹೋಗಿದೆ ಅಂತ ಅದೊಂದು ಸರ್ಪ್ರೈಸ್ ಆಯಿತು. ಯಾಕಂದರೆ ಈ ಬಿಗ್ ಬಾಸ್ ಇಷ್ಟರಲ್ಲೇ ಈ ಲೆವೆಲ್ಗೆ ಯಾವತ್ತೂ ಈ ಕ್ರೇಜ್ ಹೋಗಲಿಲ್ಲ. ಅದಾದಮೇಲೆ ಜನರ ಪ್ರೀತಿ, ಹೊರಗಡೆ ಬಂದಮೇಲೆ ಅವ್ರು ತೋರಿಸಿದ ಪ್ರೀತಿ, ಅವ್ರು ಕೊಟ್ಟಿದ್ದ ಆಶೀರ್ವಾದ, ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಸಿಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ಇಟ್ಸ್ ಅ ಗುಡ್ ಡೆಸಿಷನ್. ನಾನು ಅಲ್ಲಿ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅಂತ ಅನ್ನಿಸ್ತೆ. ಅಂದರೆ ಹೊರಗಡೆ ಬಂದಮೇಲೆ ಆ ಥರ ಅನಿಸಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಓಕೆ. ಫ್ಯಾಮಿಲಿ ವೀಕ್ನಲ್ಲಿ ಬಿಗ್ ಬಾಸ್ ನಿಮಗೊಂದು ಟ್ವಿಸ್ಟ್ ಕೊಡ್ತಾರೆ. ಮೊದಲು ತಾಯಿನ ಮೀಟ್ ಮಾಡ್ತೀರಾ ಅಥವಾ ವೈಫ್ ಅಂತಂದಾಗ ಎಲ್ಲರೂ ಹೇಳಿರುವಂಥದ್ದು ರಮೇಶ್ ಅರವಿಂದ್ ಅವರ ತುತ್ತಮುತ್ತ ಒಂದು ಸಿನಿಮಾವನ್ನು ನೆನ್ಪು ಮಾಡ್ಕೊಂಡ್ಬಿಟ್ರು, ಈ ರೇಂಜಿಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ರು ಅಂತ. ಅದು ಪ್ರೋಮೋ ಔಟ್ ಆದಾಗಂತೂ ಈ ಥರದೊಂದು ಪರಿಸ್ಥಿತಿ, ಈ ಥರದ್ದೊಂದು ಸಂದರ್ಭ ಯಾರಿಗೂ ಬರಬಾರ್ದು ಅಂತೆಲ್ಲ ಕಮೆಂಟ್ ಮಾಡಿಬಿಟ್ರು. ಆ ಮೂಮೆಂಟ್ ಆ್ಯಕ್ಚುಲಿ ಹೇಗಿತ್ತು? ತುಂಬ ಕಷ್ಟ. ಲೆಟರ್ ಟಾಸ್ಕಲ್ಲೂ ನಿಮಗೆ ಸಿಕ್ಕಿರಲಿಲ್ಲ. ಅದೇ ಬಿಗ್ ಬಾಸ್ ಇಡೀ ಸೀಸನಲ್ಲಿ ನನಗೆ ಅಂಥ ಸಿಚುವೇಶನೇ ಜಾಸ್ತಿ. ಅದು ಬೇಕಾ ಇದು ಬೇಕಾ, ಅದು ಬೇಕು ಅಂದರೆ ಇದು ಬಿಡಬೇಕು, ಇದು ಬೇಕು ಅಂದರೆ ಅದು ಬಿಡಬೇಕು ಅಂತ. ಆ್ಯಕ್ಚುಲಿ ಅದರಲ್ಲೂ ನೀವು ಆ್ಯಕ್ಚುಲಿ ಗೆದ್ರಿ ಆ ಟಾಸ್ಕಲ್ಲೂ ಕೂಡ. ಅದೇ ಅಮ್ಮ ಬೇಕಾ ವೈಫ್ ಬೇಕಂದಾಗ ನಂಗೆ ಗೊತ್ತು ನನ್ನ ವೈಫ್ ಅರ್ಥ ಮಾಡ್ಕೊತಾಳೆ ನನ್ನ, ಆ ಥರ ಎಲ್ಲ ತಲೆ ಕೆಡಿಸ್ಕೊಳಲ್ಲ ಅಂತ. ಬಟ್ ನನಗಂತೂ ನಮ್ಮಮ್ಮನ ನೋಡಬೇಕು ಅಂತ ಅನಿಸಿತ್ತು, ಅದಕ್ಕೆ ಅಮ್ಮನ ಸೆಲೆಕ್ಟ್ ಮಾಡಿದೆ. ಆಮೇಲೆ ವೈಫು ಬಂದು ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಓಕೆ. ಈಗೇನು ಹೇಳ್ತಾರೆ ವೈಫು ಮತ್ತು ಅಮ್ಮ ಎಲ್ಲ ಮನೆಯವರು? ನಾನು ಅವ್ರನ್ನ ಕೇಳಿದ್ದೆ ಅಷ್ಟೇ, ನಿಮಗೂ ಓಕೆನಾ ನಾನು ಇದ್ದಿದ್ದು ಒಳಗಡೆ, ನಾನು ಇದ್ದಿದ್ದ ರೀತಿ ಚೆನ್ನಾಗಿತ್ತಾ, ನಿಮ್ಗೆ ಇಷ್ಟ ಆಯಿತು, ಅಷ್ಟೇ ಬೇಕಾಗಿತ್ತು. ಓಕೆ. ಈಗ ಭವ್ಯ ಗೌಡ ಅವರು ಈ ಹಿಂದೆ ಸೀಸನಲ್ಲಿ ಭಾಗವಹಿಸಿದಾಗ 5th ರನ್ನರ್ ಅಪ್ ಆಗಿರುವಂಥದ್ದು, ನೀವು ಕೂಡ ಸೇಮ್ ಅಂದರೆ ಫ್ರೆಂಡ್ಸ್ ಆಗಿರುವಂಥದ್ದು. ಭವ್ಯ ಅವರೇನಾದ್ರು ವಿಶ್ ಮಾಡಿದ್ರು, ಫೋನ್ ಮಾಡಿದ್ರು. ತುಂಬ ಖುಷಿ ಆಯಿತು, ಚೆನ್ನಾಗಿ ಆಟ ಆಡಿದೆ, 6th ಪ್ಲೇಸ್ ಬಂದಿದ್ದು. ಮನೇಲಿ ಎಲ್ರಿಗೂ ಬೇಜಾರಾಯಿತು ಅಂತ ಒಂದು
ಇಟ್ ವಾಸ್ ಫೋನ್ ಮಾಡಿ ಒಂದು 5-10 ನಿಮಿಷ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಓಕೆ, ನೆಕ್ಸ್ಟ್ ಪ್ಲಾನಿಂಗ್ ಎಲ್ಲ ಹೇಗಿದೆ, ಏನಿದೆ? ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ ಚೆನ್ನಾಗಿ ಅದನ್ನು ಮಾಡಿ ಜನರಿಗೆ ತೋರಿಸಿ ಅದೊಂದು ಕ್ಲಿಕ್ಕಾಗಿ ಜನರು ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಕೊಟ್ಟು ಅದನ್ನು ತೊಗೊಂಡೋದ್ರೆ ಚೆನ್ನಾಗಿ ಹೋದರೆ ಇನ್ನೊಂದು 10 ಮೆಟ್ಲು ಹತ್ತದ ಮೇಲೆ, ಇಲ್ಲ ಅಂದರೆ ಪ್ರಯತ್ನ ಇನ್ನೂ ಜಾಸ್ತಿ ಮಾಡೋದು ಅಷ್ಟೇ. ಓಕೆ, ಈಗ ಗಿಲ್ಲಿ ನಟ ಅವರ ವಿನ್ನಿಂಗ್ ಬಗ್ಗೆನೇ ಒಂದಷ್ಟು ಚರ್ಚೆಗಳು ಆಗಿರುವಂಥದ್ದು. ಅದು ಅಶ್ವಿನಿ ಅವರು ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅನ್ನೋ ಒಂದು ಡೈಲಾಗಿಗೆ ಹೇಳಿರೋದಕ್ಕೆ ನೀವೇನು ಹೇಳ್ತೀರಾ? ಬೆಳಗ್ಗೆಯಿಂದ ಹೇಳಿ ಸಾಕಾಯ್ತು ನನಗೆ ಈ ವಿಚಾರ. ಬಟ್ ಒಂದು ಕಪ್ ಅನ್ನೋಂಥದ್ದು ಈ ರೀತಿ ಎಲ್ಲ ಟರ್ನ್ ಆಗ್ತಿದೆ ಅಂತ ಏನಿಲ್ಲ, ಅವ್ನು ಗೆದ್ದಿದ್ದಾನೆ ಅಷ್ಟೇ. ಅವ್ನು ಗೆದ್ದಿದ್ದಾನೆ, ಅವ್ನ ಗೆಲುವನ್ನು ಅವ್ನು ಎಂಜಾಯ್ ಮಾಡೋಕ್ಕೆ ಬಿಡಬೇಕಷ್ಟೇ. ನಾವು ಗೆದ್ದ ಮೇಲೆ ಅವ್ರ ಬಗ್ಗೆ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ಅವನ ಬಗ್ಗೆ ಅವ್ನು ಆಯಿತು ಬಡವ ಅಲ್ವಾ, ಬಡವ ಆಗಿದ್ದ, ಅದನ್ನೆಲ್ಲ ಯಾರು ನೋಡಿ ಓಟ್ ಹಾಕಿರಲ್ಲ ನಂಗೆ ಗೊತ್ತಿರೋಂಗೆ. ಅವ್ನು ಚೆನ್ನಾಗಿ ಆಟ ಆಡಿರ್ತಾನೆ, ಎಲ್ರಿಗೂ ಇಷ್ಟ ಆಗಿರ್ತಾನೆ, ಅದಕ್ಕೆ ಓಟ್ ಹಾಕಿರ್ತಾರೆ, ಅದರಿಂದ ಗೆದ್ದಿದ್ದಾನೆ. ಗೆದ್ದ ಮೇಲೆ ನಾವು ಮಾತಾಡೋದು ತಪ್ಪಾಗುತ್ತೆ. ಅವ್ನ ಗೆಲುವು ಅವ್ನು ಎಂಜಾಯ್ ಮಾಡ್ಕೊಬೇಕು. ನಮ್ಮ ಪಾಡಿಗೆ ನಾವೇನು ಸಾಧಿಸಿದೀವೋ ಅದನ್ನು ನೋಡಿಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನೋಡ್ಕೊಬೇಕಷ್ಟೇ. ಬಿಗ್ ಬಾಸ್ ಮನೇಲಿ ನೆನಪಿಡುವಂಥ ಕ್ಷಣ ಯಾವುದಾದ್ರೂ ಇದೆಯಾ? ನೀವು ಜಾಕೆಟ್ ಅಂತೂ ತೊಗೊಂಡ್ರಿ ಸುದೀಪ್ ಅವರಿಂದ. ಕಿಚನ ಚಪ್ಪಾಳೆ, ನೀವು ಜಾಕೆಟ್ನ ಬಿಟ್ಟರೆ ಕಿಚನ ಚಪ್ಪಾಳೆ, ಇಟ್ ಈಸ್ ವೆರಿ ಮೆಮೊರೇಬಲ್ ಮೂಮೆಂಟ್ ಆ್ಯಕ್ಚುಲಿ. ಯಾಕಂದರೆ ಆ ವ್ಯಕ್ತಿತ್ವದ ವಾರ ಅಂತಲೇ ಹೇಳ್ಬಿಟ್ಟು ಆ ವಾರ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಕ್ಯಾಪ್ಟನ್ ಆಗಿರ್ತೀನಿ, ನನ್ನನ್ನು ಸೇರಿಸಿ ಸುದೀಪ್ ಸರೇ ನಾಮಿನೇಟ್ ಮಾಡಿರ್ತಾರೆ. ಈ ಟಾಸ್ಕು ಅದು ಇದು ಅಂತ ಬಲೆ ಮಾತಾಡ್ತಾ ಇದ್ದೀರಾ, ಟಾಸ್ಕ್ ಇಲ್ಲದೆ ನಿಮ್ಮ ವ್ಯಕ್ತಿತ್ವನ ತೋರಿಸಿ ನೀವು ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತೇಳಿ ಆ ವಾರ ಒಂದು ಲೆಟ್ರ್ ವಾರ ಇಡ್ತಾರೆ. ಅದೇ ವಾರ ನನ್ನ ವ್ಯಕ್ತಿತ್ವ ನೋಡಿ ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು. ಯಾಕಂದರೆ ಆ ವಾರ ಎಸ್ಪೆಷಲಿ ಆ ವಾರ ವ್ಯಕ್ತಿತ್ವದ ವಾರ ಅಂತಲೇ ಇಟ್ಟಿದ್ರು. ಆ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದಷ್ಟು ವಿಷಯಗಳೆಲ್ಲ ನಡೆದಿರುತ್ತೆ. ಈಗ ಧ್ರುವಂತ್ ಅವರೇ ಒಂದು ಸಲ ಹೇಳಿದ್ದು, ಆಮೇಲೆ ಅಶ್ವಿನಿ ಅವರು ಹೇಳ್ತಾರೆ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಯೂನಿವರ್ಸಿಟಿ ಇದ್ದಂಗೆ, ಸಾಕಷ್ಟು ವಿಷಯಗಳನ್ನ ನಾವಿಲ್ಲಿ ಕಲಿಬೋದು, ಇಲ್ಲಿ ಸಿಗುವಂಥ ಪಾಠ ಎಲ್ಲೂ ಸಿಗಲ್ಲ ಅಂತೆಲ್ಲ ಹೇಳ್ತಾರೆ. ನಿಮ್ಮ ವ್ಯಕ್ತಿತ್ವ ಅಥವಾ ವ್ಯಕ್ತಿತ್ವ ಅನ್ನೋದಕ್ಕಿಂತ ಕೆಲವೊಂದಷ್ಟು ಆಲೋಚನೆಗಳೇನಾದರೂ ಬದಲಾಗಿದೆಯಾ, ಅಥವಾ ನೀವು ವೇ ಆಫ್ ಥಿಂಕಿಂಗ್ ಏನಾದ್ರು ಬದಲಾಗಿದೆಯಾ ಬಿಗ್ ಬಾಸ್ ಮನೆಗೆ ಹೋದ ನಂತರದಲ್ಲಿ? ಅಂದರೆ ಬಿಗ್ ಬಾಸ್ ಮನೆ 11 ಸೀಸನ್ನು ಇದ್ದಿದ್ದು ಒಪಿನಿಯನ್ ಬೇರೆ, ಅಲ್ಲಿ ಹೋಗಿ ಬಂದಮೇಲೆ ಬಿಗ್ ಬಾಸ್ ಮೇಲೆ ಇದ್ದಿದ್ದು ಒಪಿನಿಯನ್ ಬೇರೆ. ನನಗೆ ಒಳಗೋಗಿ ಬಂದಮೇಲೆ ಈ 11 ಸೀಸನ್ ಇದ್ದಿದ್ದು ಅಷ್ಟು ಕಂಟೆಸ್ಟೆಂಟ್ ಮೇಲೆ ನನಗೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಆಮೇಲೆ ಈ ಹಳದ ಸೀನೆಲ್ಲ ಪೇರೆಂಟ್ಸ್ ಬಂದಾಗ ಹತ್ಕೊತಾರಲ್ಲ, ಅದೆಲ್ಲ ಏನು ಗುರು ನಾಟಕ ಮಾಡ್ತೀರಾ ಅಂತಲೇ ನಾನು ಅಂದ್ಕೊಂಡಿದ್ದೆ. ಹೊರಗಡೆ ಇನ್ನೇನು 2 ವಾರದಲ್ಲಿ ಬರ್ತೀರಾ, ಏನು ಕತ್ಕೊಂತೀರಾ ಅಂತ. ಬಟ್ ಅಲ್ಲಾಗುತ್ತೆ, ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ, ಹತ್ಕೊತೀವಿ, ಅದು ಬಂದೇ ಬರುತ್ತೆ. ನಾವು ಹತ್ಕೋಬಾರ್ದು ಅಂದ್ಕೊಂಡಿದ್ರು ಅಲ್ಲಿ ಬಂದೇ ಬರುತ್ತೆ. ನನ್ನ ಆಲೋಚನೆ ಏನು ಚೇಂಜ್ ಆಗಿದೆ ಅದು ಇದು ಅಂತಂದರೆ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡಬೇಕು ಅನ್ನೋದು. ಯಾಕಂದರೆ ಅವ್ರು ಹೊರಗಡೆ ಇರೋರು ಒಬ್ಬೊಬ್ಬರು ಬೇರೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಹೊರಗಡೆ ಕರ್ಕೊಂಡು ಹೋಗಲ್ಲ ಅಂತ. ಹೊರಗಡೆ ಇರೋರು ಅದೇ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ನಮಗೆ ಅಂತ ನಿಂತಿರೋರ ಜೊತೆ ನಾವು ನಿಂತ್ಕೋಬೇಕು ಅನ್ನೋದು ಅದು ಆಲೋಚನೆ ಚೇಂಜ್ ಆಗಿದೆ. ಓಕೆ, ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ನಾನು ಗೆಲ್ಲದೇ ಇರ್ಬೋದು, ಬಟ್ ಅಲ್ಲಿವರೆಗೂ ನನ್ನ ಕರ್ಕೊಂಬಂದು ನಿಲ್ಲಿಸಿದ್ದೀರಾ. ನನ್ನ ಆಟ ನೋಡಿ, ನನ್ನ ವ್ಯಕ್ತಿತ್ವ ನೋಡಿ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇಲ್ಲಿವರೆಗೂ ಕೊಟ್ಟಿದ್ದೀರಾ, ಇನ್ನು ಮುಂದೆನೂ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.